ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಕೂಡ ಇವತ್ತಿನ ನೀಟ್ ಅಪ್ಡೇಟ್ಗೆ ಸ್ವಾಗತ. ನೀಟ್ ಒಂದು ಹೈಕೋರ್ಟ್ಗೆ ಹೋಗಿದೆ ಇಂಪಾರ್ಟೆಂಟ್ ಅಪ್ಡೇಟ್, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದ್ರೆ ಹೈಕೋರ್ಟ್ಗೆ ವಿವರ ಕೊಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಈ ವರ್ಷದ್ದು ಅಂದರೆ 2025-26ನೇ ಸಾಲಿಂದು ಶೈಕ್ಷಣಿಕ ಸಾಲಿಗೆ ಏನೇನಿದೆ ಅದಕ್ಕೆ ವೈದ್ಯಕೀಯ ಸೀಟುಗಳ ಹಂಚಿಕೆಗೆ ಕೌನ್ಸೆಲಿಂಗ್ ಶುರು ಆಗಿತ್ತು ನಿಮಗೆ ಗೊತ್ತಿರೋ ಹಾಗೆ. ಬಳಿಕ ಏನಾಗುತ್ತೆ ಅಂದರೆ ಸೀಟಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗುತ್ತೆ. ಕರ್ನಾಟಕ ವೈದ್ಯಕೀಯ ಕಾಲೇಜುಗಳು ಮತ್ತೆ ಇಡೀ ದೇಶದ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚು ಸೀಟ್ಗಳನ್ನ MBBS ಸೀಟ್ಗಳನ್ನ ಇನ್ಕ್ರೀಸ್ ಕೂಡ ಮಾಡ್ತಾರೆ. ಅದಕ್ಕೆ NMCಗೆ ಕೋರ್ಟ್ ಕೂಡ ಸೂಚನೆಗಳು ಕೊಟ್ಟಿತ್ತು. ಈಗ ಥರ್ಡ್ ರೌಂಡ್ ಕೂಡ ನಡೀತಾ ಇದೆ, ಸಾಕಷ್ಟು ಡಿಲೇ ಕೂಡ ಆಗ್ತಾ ಇದೆ. ಈಗ ಏನಾಗಿದೆ ಅಂದ್ರೆ MBBS ಮತ್ತೆ BDS ಕೋರ್ಸ್ಗಳಿಗೆ ಖಾಲಿ ಇರುವ ಸೀಟ್ಗಳಿಗೆ ಭರ್ತಿಗೆ ಬಂದ್ಬಿಟ್ಟು KA ಬಂದ್ಬಿಟ್ಟು ಥರ್ಡ್ ರೌಂಡ್ ಕೌನ್ಸೆಲಿಂಗ್ ಕೂಡ ನಡೆಸ್ತಾ ಇತ್ತು. ಆ ನಿಟ್ಟಿನಲ್ಲಿ ಹೆಚ್ಚಿನ ಆಕಾಂಕ್ಷಿಗಳು ಕೂಡ ಇದ್ರು. ಈಗ ಏನಾಗಿದೆ ಅಂದ್ರೆ ಎಷ್ಟು ಸೀಟ್ಗಳು ಕೂಡ ಇದಾವೆ ಅಂತೇಳಿ ನಮಗೆ ಮಾಹಿತಿ ನೀಡಿ ಅಂತೇಳಿ ಮಾಹಿತಿನ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. ಅಂದ್ರೆ ಅಖಿಲ ಭಾರತ ಕೊಟ್ಟದಲ್ಲಿ ನಿಮಗೆ ಆಲ್ ಇಂಡಿಯಾ ಕೊಡೋದಡಿ ಕರ್ನಾಟಕದಲ್ಲಿ ಎಷ್ಟು ಕಾಲೇಜುಗಳು ಕೂಡ ಇದಾವೆ, ಎಷ್ಟು ಸೀಟ್ಗಳು ಕೂಡ ಹೆಚ್ಚಳವಾಗಿದ್ದಾವೆ ಅಂತೇಳಿ ನಮಗೆ ಸೂಚನೆ ಕೊಡಿ ಅಂತೇಳಿ ಮಾಹಿತಿ ನೀಡಿದ್ದಾವೆ. ಯಾಕಂದ್ರೆ ಸಾಕಷ್ಟು ಮೆಡಿಕಲ್ ಕಾಲೇಜುಗಳು ಅವರಿಗೆ ತಕ್ಕಂತೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಡಿಲೇ ಕೂಡ ಆಗ್ತಾ ಇತ್ತು, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಕೂಡ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿ ಎಷ್ಟು ವೈದ್ಯಕೀಯ ಕಾಲೇಜುಗಳು ಇದಾವೆ ಅದರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ನೀಡಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ನೋಡೋಣ ಕೋರ್ಟ್ ಏನಾದರೂ ಹೇಳುತ್ತಾ, ಏನಾದರೂ ಮಾಡಬೇಕು ಏನಾಯ್ತಾ ಅಂತೇಳಿ ನಾವು ಬೇಕಾದರೆ ಕಾಯ್ದು ನೋಡಬೇಕಾಗುತ್ತೆ. ನೀಟು ಇವತ್ತಿನ ಇದು ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.